ಹಾಯ್, ತುಂಬ ದಿನಗಳ ನಂತರ ನಾನು ಒಂದು ವೀಡಿಯೋಸ್ನ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಸ್ಟಿಚಿಂಗಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಆದಷ್ಟು ಜಾಸ್ತಿ ನನ್ನ ಬಟ್ಟೆಗಳನ್ನ, ನನ್ನ ಬ್ಲೌಸ್ ಆಗಿರ್ಬೋದು, ಕುರ್ತಾಸು, ಮಗಳಿಗೆ ಡ್ರೆಸ್ಗಳಿದೆಲ್ಲ ನಾನೇ ಸ್ಟಿಚ್ ಮಾಡಬೇಕು ಅನ್ನೋ ಆಸೆ ಇತ್ತು. ಹಾಗಾಗಿ ಒಂದು ಬೆಸ್ಟ್ ಅಕಾಡೆಮಿನ ಸರ್ಚ್ ಮಾಡಿ ಆನ್ಲೈನಲ್ಲೇ ಫುಲ್ ಕೋರ್ಸ್ನ ಜಾಯ್ನ್ ಆಗಿದ್ದೀನಿ. ಸೊ ಹಾಗಾಗಿ ನನಗೆ ಸಾಕಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಲಿಕ್ಕೆ ಆಗ್ತಿಲ್ಲ. ಇದು ತುಂಬ ದಿನದ ಹಳೆಯ ವೀಡಿಯೋ ಅಂತಲೇ ಹೇಳ್ಬೋದು. 2 ಡೇಸ್ ವ್ಲಾಗ್ನ 1 ಡೇಯಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾನೇ ಒಂದು ಡಿಸೈನರ್ ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂತೇಳಿ ಫಸ್ಟ್ ಟೈಮ್ ಟ್ರಯಲ್ ಮಾಡಿದ್ದು. ತುಂಬ ಪರ್ಫೆಕ್ಟಾಗಿ ಎಲ್ಲೂ ಸಹ ಶೋಲ್ಡರ್ ಡ್ರಾಪ್ ಆಗದೇ ಪರ್ಫೆಕ್ಟ್ ಡಿಸೈನು ತುಂಬಾ ಚೆನ್ನಾಗಿ ಬಂತು. ಇತ್ತೀಚೆಗಂತೂ ಈ ಸ್ಕ್ಯಾಲಪ್ ಬಾರ್ಡರ್ ಡಿಸೈನ್ ತುಂಬಾ ಟ್ರೆಂಡಿಂಗಲ್ಲಿದೆ. ಕುರ್ತಾಸು ಹಾಗೆ ಬ್ಲೌಸ್ಗೆಲ್ಲ ತುಂಬಾ ಕ್ರಿಯೇಟ್ ಮಾಡ್ತಿರ್ತಾರೆ. ಹಾಗಾಗಿ ನಾನು ಅದನ್ನು ಟ್ರೈ ಮಾಡಿದೆ. ತುಂಬ ಪರ್ಫೆಕ್ಟಾಗಿ ಬಂತು. ಹಾಗಾಗಿ ಒಂದು ಪೂಜೆ ಇತ್ತು ಊರಲ್ಲಿ, ಅದು ಕೂಡ ಮುಗಿಸ್ಕೊಂಡು ಅನಂತರ ಅಲ್ಲೇ 3 ಡೇಸ್ ರಜೆ ಇದ್ದಿದ್ದರಿಂದ ಒಕೇಶನ್ಗೆ ಅಂತೇಳಿ ನಾವು ಬಂಡೀಪುರಾಗೆ ರೀಚ್ ಆದ್ವಿ. 2-3 ಇಯರ್ಸಿಂದ ಮಕ್ಕಳಿಗೆ ರಜೆ ಇರೋ ಟೈಮಲ್ಲಿ ಬರ್ತ್ಡೇನೇ ಏನಾದರೂ ಬಂದರೆ ಆ ಟೈಮ್ಗೆ ಅಲ್ಲಿಗೆ ಹೋಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ತುಂಬಾ ಸಿಂಪಲ್ ಹಾಗೆಯೇ ಮಕ್ಕಳಿಗೂ ಕೂಡ ಹೊರಗೆ ಕರ್ಕೊಂಡು ಹೋದಾಗ ಅನಿಸುತ್ತೆ. ಹಾಗೆ ಹೊರಗಡೆ ಎಲ್ಲೂ ಹೋಗದೇ ಇರೋ ಕಾರಣ ಅಲ್ಲಿರೋ ಅಂಥ ಗೇಮ್ಸ್ ಆಗಿರ್ಬೋದು, ಆ್ಯಕ್ಟಿವಿಟೀಸ್ನ ಮಕ್ಕಳ ಜೊತೆನೇ ಸೇರಿಕೊಂಡು ಎಂಜಾಯ್ ಮಾಡಿಕೊಂಡು ವಾಪಸ್ ರಿಟರ್ನ್ ಆಗಿದ್ವಿ. ಹಾಗಾಗಿ ಇದು ಕೂಡ ತುಂಬಾ ದಿನದ ಹಳೆ ವೀಡಿಯೋ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 10 to 15 ಡೇಸ್ ಆಗಿದೆ. ಆಗ ಇದನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇಲ್ಲೇ ಆದಷ್ಟು ಸ್ಟಿಚಿಂಗ್ ವೀಡಿಯೋಸ್ ಜೊತೆಗೆ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಯಾವುದೇ ವೀಡಿಯೋಸ್ನ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತಿನ ವೀಡಿಯೋ ಹೇಗೆ ಅನಿಸ್ತು, ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ತಿಳಿಸಿ.